ಮಂಡೋದರಿ ಪ್ರಾರಂಭದಲ್ಲಿ ರಾವಣನ ಪತ್ನಿಯಾಗಿದ್ದಳು. ಅವಳು ರಾವಣನನ್ನು ಪ್ರೀತಿಸಿದರೂ ಅವನ ಅಧರ್ಮ ಮತ್ತು ಅಹಂಕಾರದ ವಿರುದ್ಧ ಸದಾ ಪತಿವ್ರತೆ ಧರ್ಮದ ವ್ಯಾಪ್ತಿಯಲ್ಲಿ ನಿಂತು ಪಾಂಡಿತ್ಯಪೂರ್ಣ ಸಲಹೆಗಳನ್ನು ನೀಡುತ್ತಿದ್ದಳು. ಆದರೆ ರಾವಣನು ತನ್ನ ಅಹಂಕಾರದ ಕಾರಣದಿಂದ ಅವಳ ಮಾತನ್ನು ಕೇಳಲಿಲ್ಲ ಮತ್ತು ರಾಮನಿಗೆ ವಿರೋಧಿಯಾಗಿ ಯುದ್ಧಕ್ಕೆ ಮುಂದಾದನು. ಮಂಡೋದರಿ ವಿಭೀಷಣನ ಪತ್ನಿಯಾಗಿದ್ದು ಹೇಗೆ? ರಾವಣನ ಮರಣದ ನಂತರ ಲಂಕೆಯ ಭವಿಷ್ಯದ ಸಲುವಾಗಿ. ರಾಮನು ರಾವಣನ ಮರಣದ ನಂತರ ಲಂಕೆಗೆ ಹೊಸ ರಾಜನಾಗಿ ವಿಭೀಷಣನನ್ನು ನೇಮಿಸಿದನು. ಲಂಕೆಯ ಭವಿಷ್ಯ ಧರ್ಮಮಯವಾಗಬೇಕೆಂಬ ಉದ್ದೇಶದಿಂದ ವಿಭೀಷಣನು ಲಂಕೆಯ ರಾಜನಾದಾಗ ರಾಜವಂಶದ ಸ್ತ್ರೀಯರಾದ ಮಂಡೋದರಿ ಮತ್ತು ಇತರ ರಾಣಿ ರಾಜಕುಮಾರಿಯರ ಭವಿಷ್ಯವೂ ಮುಖ್ಯವಾಗಿತ್ತು. ಆ ಸಮಯದಲ್ಲಿ ರಾಜಕೀಯ ಸಮತೋಲನಕ್ಕಾಗಿ. ಅದೇ ಕಾಲದಲ್ಲಿ ರಾಜವಂಶದ ಸ್ತ್ರೀಯರ ಮದುವೆ ರಾಜಕೀಯ ಪ್ರಭಾವ ಹೊಂದಿತ್ತು. ಆದ್ದರಿಂದ ಲಂಕೆಯ ಸಿಂಹಾಸನವನ್ನು ಬಲಪಡಿಸಲು ಮತ್ತು ರಾಜವಂಶದ ಗೌರವವನ್ನು ಉಳಿಸಲು ಮಂಡೋದರಿಯನ್ನು ವಿಭೀಷಣನು ಪತ್ನಿಯಾಗಿ ಸ್ವೀಕರಿಸಿದ್ದಾನೆ ಎಂಬ ಕಥೆಗಳು ಕೆಲವು ಪುರಾಣಗಳಲ್ಲಿ ನಮಗೆ ದೊರೆಯುತ್ತವೆ. ಮಂಡೋದರಿಯ ಸ್ವೀಕೃತಿಗೆ ಇದ್ದ ಕಾರಣಗಳು: ಒಬ್ಬ ಮಹಾನ್ ಪತಿವ್ರತೆ ಮತ್ತು ಬುದ್ಧಿವಂತಿಯಾದ ಮಂಡೋದರಿ ಲಂಕೆಯ ಧಾರ್ಮಿಕ ಸ್ಥೈರ್ಯವನ್ನು ಕಾಯ್ದುಕೊಳ್ಳಲು ಬೇಕಾದ ವ್ಯಕ್ತಿಯಾಗಿದ್ದಳು. ವಿಭೀಷಣನು ಧರ್ಮಪರಾಯಣನಾದವನು, ಹಾಗಾಗಿ ಅವಳಿಗೆ ಗೌರವ ನೀಡಿದನು. ಇದನ್ನು ರಾಮನು ಸ್ವತಃ ಅನುಮೋದಿಸಿದ್ದಾನೆ ಎಂಬ ಮಾತುಗಳಿವೆ. ಹಾಗಾದರೆ ಈ ವಿಷಯ ಪೂರ್ಣ ಸತ್ಯವೇನಾ? ಹಿಂದಿನ ಪುರಾಣಗಳಲ್ಲಿ ಮಂಡೋದರಿ ಹಾಗೂ ವಿಭೀಷಣನ ಮದುವೆಯ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ, ಆದರೆ ಕೆಲವೆಡೆ ಇದು ರಾಜಕೀಯ ಮತ್ತು ಲಂಕೆಯ ಪ್ರಭಾವವನ್ನು ಸ್ಥಿರಗೊಳಿಸಲು ನಡೆದ ಪ್ರಕ್ರಿಯೆ ಎಂದು ಹೇಳಿದ್ದಾರೆ. ಹಾಗಾಗಿ ನಾವು ಈ ಕಥೆಯಿಂದ ಪತ್ನಿಯು ಬುದ್ಧಿವಂತಳಾಗಿದ್ದರೆ ದೇಶ ಮತ್ತು ಕುಟುಂಬದ ನೆಮ್ಮದಿಗಾಗಿ ತಾಳ್ಮೆ, ಧರ್ಮಪರಾಯಣತೆ ಮತ್ತು ಕರ್ತವ್ಯಪರಾಯಣತೆ ಹೀಗಿರುವುದು ಮುಖ್ಯ ಎಂಬುದನ್ನು ನಾವು ಕಲಿಯಬಹುದು. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.